ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾಜ್ ಮಹಲ್ ಸೌಂದರ್ಯ ನೂರು ಮಡಿಗೊಳಿಸಿದ್ದ 466 ಕೆಜಿ ಚಿನ್ನದ ಕಿರೀಟ ಏಕಾಏಕಿ ಕಣ್ಮರೆಯಾಗಿದೆ. ಸಂಪೂರ್ಣವಾಗಿ ಶುದ್ಧದ ಚಿನ್ನದಿಂದ ತಯಾರಿಸಲ್ಪಟ್ಟಿದ್ದ ಈ ಶಿಖರಾಲಂಕಾರದ ಸ್ಮಾರಕದ ಅದ್ಭುತ ಸೌಂದರ್ಯಕ್ಕೆ ಉಡುಗೊರೆ ನೀಡಿತ್ತು ಮತ್ತು ಚಕ್ರವರ್ತಿಯ ಉತ್ಸಾಹ ಮತ್ತಷ್ಟು ಹೆಚ್ಚಿಸಿತ್ತು. ಆದರೆ ಇದೀಗ ಈ ಶಿಖರಾಲಂಕಾರ ಅಲ್ಲಲ್ಲಿ ಆ ಕಿರೀಟ ಏಕಾಏಕಿ ಕಣ್ಮರೆಯಾಗಿದೆ. ಹಾಗಾದರೆ ಈ ಕಿರೀಟದ ಸೀಕ್ರೆಟ್ ಏನು? ತಾಜ್ ಮಹಲ್ನಲ್ಲಿರುವ 22 ಕೊಠಡಿಗಳಲ್ಲಿ ಏನಿದೆ? ತಾಜ್ ಮಹಲ್ನಲ್ಲಿ ಶಿವಲಿಂಗ ಇರೋದು ಸತ್ಯಾನ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಜೊತೆಗೆ ತಾಜ್ ಮಹಲ್ನಲ್ಲಿ ಶಿವಲಿಂಗ ಇದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲ್ಪಟ್ಟ ತಾಜ್ ಮಹಲ್ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಯುನೆಸ್ಕೋ ವಿಶ್ವದ ಪರಂಪರೆ ತಾಣವಾಗಿರುವ ತಾಜ್ ಮಹಲ್ ಅನ್ನ ಕಾಣೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ಅಷ್ಟೇ ಅಲ್ಲ, ವಿದೇಶಿ ಇತಿಹಾಸಕಾರರು ಸಂದರ್ಶಕರು ಭೇಟಿ ನೀಡ್ತಾರೆ. ಪ್ರೀತಿ ಸಂಕೇತವಾದ ತಾಜ್ ಮಹಲ್ ಇತಿಹಾಸ ಪ್ರಿಯರ ಅಚ್ಚುಮೆಚ್ಚಿನ ತಾಣವಾಗಿದೆ. ಯಮುನಾ ನದಿಯ ದಡದಲ್ಲಿರುವ ತಾಜ್ ಮಹಲ್ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾದ ಅದ್ಭುತವೇ ಸರಿ. ಪ್ರಸ್ತುತ ತಾಜ್ ಮಹಲ್ ವಿವಾದಕ್ಕೆ ಸಿಲುಕಿಕೊಂಡಿದೆ. ಅದೇನಂದ್ರೆ ತಾಜ್ ಮಹಲ್ ಒಂದು ತೇಜೋ ಮಹಲ್ ಆಗಿತ್ತಂತೆ. ಅಂದ್ರೆ ಅದೊಂದು ಹಿಂದೂ ದೇವಾಲಯ ಅನ್ನೋ ವಿವಾದ ಸೃಷ್ಟಿಯಾಗಿದೆ. ತಾಜ್ ಮಹಲ್ ತೇಜೋ ಮಹಲವಾಗಿದ್ದು ಹೇಗೆ? ನಿಜವಾಗಲೂ ತಾಜ್ ಮಹಲ್ ಹಿಂದೂ ದೇವಾಲಯವಾಗಿತ್ತ? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ವಿಶ್ವದ ಅತ್ಯಂತ ಸುಂದರ ಅದ್ಭುತ ಸ್ಮಾರಕಗಳಲ್ಲಿ ಒಂದಾದ ತಾಜ್ ಮಹಲ್ ಇತಿಹಾಸ, ಸೌಂದರ್ಯ ಮತ್ತು ಕುತೂಹಲಗಳಿಂದ ಇಂದಿಗೂ ಕೋಟ್ಯಾಂತರ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸ್ತಾನೆ ಇದೆ. ಶಹಜಹಾನ್ ನಿರ್ಮಿಸಿರುವ ಈ ಪ್ರೇಮ ಪುತ್ಥಳಿಯ ಕುರಿತು ಹಲವಾರು ಆಸಕ್ತಿಕರ ಅಂಶಗಳಿದ್ದು, ಅದರಲ್ಲಿ 466 ಕೆಜಿ ತೂಕದ ಬೃಹತ್ ಚಿನ್ನದ ಕಿರೀಟವು ಒಂದಾಗಿದೆ. ಇದು ಮೂಲತಃ ಅದರ ಮಧ್ಯದ ಗುಮ್ಮಟದ ಶಿಖರವನ್ನ ಅಲಂಕಾರ ಮಾಡಿತ್ತು. ಸಂಪೂರ್ಣವಾಗಿ ಶುದ್ಧ ಚಿನ್ನದಿಂದ ತಯಾರಿಸಲಾಗಿದ್ದಂತಹ ಈ ಒಂದು ಶಿಖರಾಲಂಕಾರ ಸ್ಮಾರಕದ ಅತ್ಯದ್ಭುತವನ್ನ ಸೌಂದರ್ಯಕ್ಕೆ ಕೊಡುಗೆ ನೀಡಿತು ಮತ್ತು ಚಕ್ರವರ್ತಿಯ ಉತ್ಸಾಹ ಮತ್ತಷ್ಟು ಹೆಚ್ಚಿಸಿತ್ತು. ಆದರೆ ಇದೀಗ ಈ ಶಿಖರಾಲಂಕಾರ ಅಂದ್ರೆ ಕಿರೀಟ ಅಲ್ಲಿಲ್ಲ, ಅಲ್ಲದೆ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ಏಕಾಏಕಿ ಶಿಖರಾಲಂಕಾರ ಹೇಗೆ ಅದೃಶ್ಯವಾಯಿತು, ಅದಕ್ಕೇನಾಯಿತು ಅನ್ನೋದರ ಬಗ್ಗೆ ಇನ್ನೂ ಕೂಡ ರಹಸ್ಯವಾಗಿದೆ. ಚಿನ್ನದ ಶಿಖರಾಲಂಕಾರ ಬದಲಿಸಿದ್ದ ಬ್ರಿಟಿಷ್ ಅಧಿಕಾರಿ. ಹೌದು, ಇತಿಹಾಸದ ಪ್ರಕಾರ 1810ರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಮೂಲ ಶಿಖರದ ಕಿರೀಟವನ್ನ ತೆಗೆದುಹಾಕಿ ಅದರ ಸ್ಥಾನದಲ್ಲಿ ಚಿಕ್ಕ ಚಿನ್ನದ ಲೇಪಿತ ತಾಮ್ರವನ್ನ ಶಿಖರಾಲಂಕಾರವನ್ನಾಗಿ ಇರಿಸಲಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಮೂಲ ಕಿರೀಟಕ್ಕೆ ಏನಾಯ್ತು? ಅದು ಕಣ್ಮರೆ ಯಾಕಾಯ್ತು? ಇಲ್ಲಿದೆ ನೋಡಿ ಮೊದಲ ಮಾಹಿತಿ. ತಾಜ್ ಮಹಲ್ನಿಂದ ಕಾಣೆಯಾದ ಈ ಕಿರೀಟದ ರಹಸ್ಯವೇನು ಅನ್ನೋದನ್ನ ಹೇಳ್ತೀವಿ. ಎಂದಿಗೂ ಸೌಂದರ್ಯದ ನೆಲೆಬೀಡಾಗಿರುವಂತಹ ತಾಜ್ ಮಹಲ್ ಹೆಚ್ಚು ಸುದ್ದಿಯಲ್ಲಾಗಿದ್ದು ತನ್ನ ಗೊಮ್ಮಟದ ಮೇಲಿದ್ದ 466 ಕೆಜಿ ಚಿನ್ನದ ಕಿರೀಟದಿಂದ ಆಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಆಕರ್ಷಿತವಾಗಿದ್ದ ಈ ಕಿರೀಟ 30 ಅಡಿ ಎತ್ತರದಲ್ಲಿ ಕಂಗೊಳಿಸ್ತಾಗಿತ್ತು ಹಾಗೂ ಅದು ವಿಶಿಷ್ಟವಾದ ಚಂದ್ರನ ಆಕಾರದಿಂದ ಕೂಡಿತ್ತು. ಈ ಆಕಾರವು ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಕಂಡುಬರುವ ವಿನ್ಯಾಸವಾಗಿತ್ತು. ಚಿನ್ನದ ಕಿರೀಟಾಲಂಕಾರ ಸ್ಮಾರಕದ ವೈಭವವನ್ನ ಸಂಕೇತ ಮಾತ್ರವಲ್ಲದೆ ಅದರ ಕಾಲದ ಸಂಕೀರ್ಣ ಕರಕುಶಲತೆಯ ಪ್ರಾತಿನಿಧ್ಯವನ್ನು ಕೂಡ ಹೊಂದಿತ್ತು. ಅಂದಿನ ಕಾಲದಲ್ಲಿ ಈ ಕಿರೀಟವನ್ನ ಅಂದ್ರೆ ಅರ್ಧಚಂದ್ರಾಕಾರದ ಈ ಕಿರೀಟವನ್ನ ಅಂದಿನ ಕಾಲದಲ್ಲಿ ತಾಜ್ ಮಹಲ್ನ ಶಿಖರದಲ್ಲಿ ಇಡಲಾಗಿತ್ತು. ಆದರೆ ಆ ಕಿರೀಟ ಈಗ ಕಣ್ಮರೆಯಾಗಿದೆ. ಖಜಾನೆಯಿಂದ ಬಳಸಲಾಗಿದ್ದ ಚಿನ್ನದಿಂದ ಶಿಖರಾಲಂಕಾರ ತಯಾರಿಸಲಾಗಿತ್ತು. ಇತಿಹಾಸಕಾರ ರಾಜ್ ಕಿಶೋರ್ ರಾಜೆ ತಮ್ಮ ಪುಸ್ತಕ ತವಾರೀಖ್ ಎ ಆಗ್ರಾದಲ್ಲಿ ಉಲ್ಲೇಖಿಸಿರುವಂತೆ ಶಿಖರಾಲಂಕಾರಕ್ಕೆ ಬಳಸಲಾಗಿದ್ದ ಚಿನ್ನವನ್ನ ರಾಜಮನೆತನದ ಖಜಾನೆಯಿಂದ ಪಡೆಯಲಾಗಿತ್ತು ಮತ್ತು ಲಾಹೋರ್ನ ಪ್ರಮುಖ ಅಧಿಕಾರಿ ಕಾಜಿಂ ಖಾನ್ ಅವರ ಮೇಲ್ವಿಚಾರಣೆಯಲ್ಲಿಯೇ ಶಿಖರಾಲಂಕಾರದ ಪ್ರತಿಯೊಂದು ಕೆಲಸ ನಡೆದಿತ್ತು ಅಂತ ಹೇಳಲಾಗುತ್ತೆ. ಈ ಶಿಖರಾಲಂಕಾರ ತಾಜ್ ಮಹಲ್ನ ಸೌಂದರ್ಯವನ್ನ ನೂರು ಮಡಿಗೊಳಿಸಿತ್ತು ಮತ್ತು ತಾಜ್ನ ಕೀರ್ತಿಯನ್ನ ದೂರ ದೂರಕ್ಕೆ ಹಬ್ಬುವಂತೆ ಮಾಡಿತ್ತು. ತಾಜ್ ಮಹಲ್ ಚಿನ್ನದ ಶಿಖರಾಲಂಕಾರ ಕಣ್ಮರೆ ಹಾಗೂ ಬದಲಾವಣೆಗಳಾಗಿದ್ದು ಹೇಗೆ? 1810ರಲ್ಲಿ ಅಧಿಕಾರ ವಹಿಸಿಕೊಂಡ ಬ್ರಿಟಿಷ್ ಅಧಿಕಾರಿ ಜೋಸೆಫ್ ಟೇಲರ್ 466 ಕೆಜಿ ಚಿನ್ನ ತೂಕದ ತಾಜ್ ಮಹಲ್ನ ಮೂಲ ಚಿನ್ನದ ಶಿಖರಾಲಂಕಾರವನ್ನ ತೆಗೆದುಹಾಕ್ತಾನೆ. ಅದರ ಬದಲಿಗೆ ಚಿನ್ನ ಲೇಪಿತ ತಾಮ್ರದ ಶಿಖರಾಲಂಕಾರವನ್ನ ಬಳಸಲಾಗುತ್ತೆ. ಅಲ್ಲಿಂದ ನಂತರ ಶಿಖರಾಲಂಕಾರಕ್ಕೆ ಹಲವಾರು ಬದಲಾವಣೆಗಳು ಮತ್ತು ಮಾರ್ಪಾಡುಗಳನ್ನು ಮಾಡಲಾಗುತ್ತೆ. 1876 ಹಾಗೂ 1940ರಲ್ಲಿ ಮತ್ತೆ ಶಿಖರಾಲಂಕಾರ ಬದಲಾಯಿಸಲಾಯಿತು ಮತ್ತು ಚಿನ್ನದ ಲೇಪಿತ ತಾಮ್ರದ ಶಿಖರಾಲಂಕಾರಗಳನ್ನೇ ಇರಿಸಲಾಯಿತು.
ಎಂದು ನಾವು ತಾಜ್ ಮಹಲ್ನಲ್ಲಿ ನೋಡ್ತಾ ಇರುವ ಶಿಖರಾಲಂಕಾರ 1940ರಲ್ಲಿ ಅಳವಡಿಸಲಾಗಿರುವ 4ನೆಯದಾಗಿದೆ. ಈ ಎಲ್ಲ ಬದಲಾವಣೆಗಳು ಶಿಖರಾಲಂಕಾರಕ್ಕೆ ಮಾಡಲಾದ ಮಾರ್ಪಾಡುಗಳನ್ನು ಸೂಚಿಸುತ್ತೆ ಮತ್ತು ಕಾಲಕ್ರಮೇಣ ನಿರ್ವಹಿಸುವ ಸವಾಲುಗಳನ್ನು ಬಿಂಬಿಸುತ್ತೆ. ಇದೀಗ ಈ ಕಟ್ಟಡವು ಸವಿತಾ ಇರುವುದರಿಂದಾಗಿ ಶಿಥಿಲಗೊಳ್ತಾಗಿದೆ. ಆದಾಗ್ಯೂ ತಾಜ್ನ ಸೌಂದರ್ಯ ಇನ್ನೂ ಕೂಡ ಕೋಟ್ಯಾಂತರ ಪ್ರವಾಸಿಗರನ್ನ ಆಕರ್ಷಿಸ್ತಾಗಿದೆ. ಇನ್ನು ತಾಜ್ ಮಹಲ್ನಲ್ಲಿ ಶಿವಲಿಂಗ ಇದೆಯಾ ಅನ್ನುವ ಪ್ರಶ್ನೆ ಮೂಡೋದು ಸಹಜ. ತಾಜ್ ಮಹಲ್ನಲ್ಲಿ ಶಿವಲಿಂಗ ಇದೆ ಅನ್ನೋ ಕತೆ ಎಲ್ಲಿಂದ ಬಂತು? ಈ ವಾದವನ್ನ ಮೊದಲು ಮುಂದಿಟ್ಟಿದ್ದವರು ಯಾರು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ತಾಜ್ ಮಹಲ್ನಲ್ಲಿ ಶಿವಲಿಂಗ ಇದೆ ಅನ್ನುವಂತಹ ವಾದವನ್ನ ಮಾಡ್ತಾರೆ. 1989ರಲ್ಲಿ ತಾಜ್ ಮಹಲ್ ದಿ ಟ್ರೂತ್ ಸ್ಟೋರಿ ಅಂತ ಒಂದು ಪುಸ್ತಕವನ್ನ ಬರೀತಾರೆ. ಈ ಪುಸ್ತಕದಲ್ಲಿ ಅವರು ಹೇಳಿದ್ದು, ತಾಜ್ ಮಹಲ್ ಒಂದು ಹಿಂದೂ ದೇವಾಲಯವಾಗಿತ್ತು. ಅದರ ಹೆಸರು ತೇಜೋ ಮಹಲ್ ಅಂತ ಆಗಿತ್ತು. ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿತ್ತು. ಆದರೆ ಶಹಾಜಹಾನ್ ಅದನ್ನ ಒಂದು ಸಮಾಧಿಯನ್ನಾಗಿ ಬದಲಿಸಿದ ಅಂತ ವಾದ ಮಾಡಲಾಗತ್ತೆ. ಇತಿಹಾಸಕಾರ ಓಕ್ನ ಪ್ರಕಾರ ತಾಜ್ ಮಹಲ್ನ ಒಳಗಡೆ ಶಿವಲಿಂಗ ಇದೆ ಮತ್ತು ಅದನ್ನ ಮುಚ್ಚಿಡೋದಕ್ಕೆ ಶಹಾಜಹಾನ್ ಕೆಲವು ಕೊಠಡಿಗಳನ್ನ ಸೀಲ್ ಮಾಡಿಬಿಟ್ಟಿದ್ದಾನೆ. ಈ ಕೊಠಡಿಗಳಲ್ಲಿ ಶಿವಲಿಂಗ, ಇತರೆ ಹಿಂದೂ ದೇವರ ವಿಗ್ರಹಗಳು ಮತ್ತು ಪುರಾತನ ಶಾಸನಗಳು ಇದರೊಳಗಡೆ ಅಡಗಿದೆ ಅಂತ ಓಕ್ ಹೇಳಿದ್ದಾರೆ. ಆದರೆ ಈ ವಿವಾದಕ್ಕೆ ಯಾವುದೇ ದೃಢವಾದ ಐತಿಹಾಸಿಕ ದಾಖಲೆಗಳಿಲ್ಲ. ಭಾರತೀಯ ಪುರಾತತ್ವ ಇಲಾಖೆ ಮತ್ತು ಇತಿಹಾಸಕಾರರು ಈ ಆರೋಪವನ್ನ ಒಪ್ಪಿಕೊಂಡಿಲ್ಲ. 2000 ಇಸವಿಯಲ್ಲಿ ಓಕ್ ಸಲ್ಲಿಸಿದ್ದ ಅರ್ಜಿಯನ್ನ ಸರ್ವೋಚ್ಚ ನ್ಯಾಯಾಲಯ ತಿರಸ್ಕರಿಸಿದೆ. ಯಾಕಂದ್ರೆ ಇದಕ್ಕೆ ಯಾವುದೇ ದಾಖಲೆಗಳು ಇರೋದಿಲ್ಲ. ಆದರೂ ಈ ಕತೆ ಜನರ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ತಾಜ್ ಮಹಲ್ನ ವಾಸ್ತುಶಿಲ್ಪದಲ್ಲಿ ಕೆಲವೊಂದಿಷ್ಟು ಗುಣಲಕ್ಷಣಗಳು, ಅಂದ್ರೆ ಉದಾಹರಣೆಗೆ ಕಮಲದ ಆಕಾರದ ಗುಮ್ಮಟ, ಜಾಲಿಕೆರೆ ಕೆತ್ತನೆಗಳು ಹಿಂದೂ ದೇವಾಲಯಗಳ ಶೈಲಿಗಳನ್ನ ಹೋಲುತ್ತವೆ ಅಂತ ಕೆಲವರು ಭಾವಿಸ್ತಾರೆ. ಆದರೆ ಇದು ಕೇವಲ ಒಂದು ಊಹೆ. ಮೊಘಲ್ ವಾಸ್ತುಶಿಲ್ಪವು ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣವಾಗಿದೆ. ಆದ್ದರಿಂದ ಕೆಲವು ಒಡವೆಗಳು, ಚಿತ್ರಗಳು ಹಿಂದೂ ಶೈಲಿಯನ್ನ ಹೋಲಿಸಿದ್ರೂ ಇದು ಶಿವ ದೇವಾಲಯ ಅಂತ ಸಾಬೀತು ಮಾಡೋದಕ್ಕೆ ಯಾವುದೇ ಗಟ್ಟಿ ಪುರಾವೆಗಳೂ ಇಲ್ಲ. ಸೀಕ್ರೆಟ್ ಕೊಠಡಿಗಳ ರಹಸ್ಯವೇನು? ಈಗ ತಾಜ್ ಮಹಲ್ನಲ್ಲಿ ಸೀಕ್ರೆಟ್ ಕೊಠಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ತಾಜ್ ಮಹಲ್ನ ಒಳಗೆ 22 ಕೊಠಡಿಗಳು ಇವೆ ಅಂತ ಕೆಲವರು ಹೇಳ್ತಾರೆ. ಇವುಗಳನ್ನು ಮುಚ್ಚಲಾಗಿದೆ. ಈ ಕೊಠಡಿಗಳಲ್ಲಿ ಏನಿದೆ? ಶಿವಲಿಂಗವೋ ಅಥವಾ ಚಿನ್ನದ ಗಣಿಯೋ ಅಥವಾ ಇನ್ನೇನಾದರೂ ರಹಸ್ಯ ಇದೆಯಾ? ಈ ಕೊಠಡಿಗಳ ಬಗ್ಗೆ ಜನರು ಕುತೂಹಲದಿಂದ ತುಂಬಾನೇ ವೇಟ್ ಮಾಡ್ತಾ ಇರ್ತಾರೆ. ವಿಜಯ ಕರ್ನಾಟಕದ ಒಂದು ಲೇಖನದಲ್ಲಿ 22 ಕೊಠಡಿಗಳ ಬಗ್ಗೆ ಚರ್ಚಿಸಲಾಗಿದೆ. ಈ ಕೊಠಡಿಗಳು ತಾಜ್ ಮಹಲ್ನ ಕೆಳಗಿನ ಭಾಗದಲ್ಲಿ ಅಂದ್ರೆ ಬೇಸ್ಮೆಂಟ್ನಲ್ಲಿ ಇವೆ. ಕೆಲವರು ಈ ಕೊಠಡಿಗಳಲ್ಲಿ ಶಿವಲಿಂಗ, ಹಿಂದೂ ವಿಗ್ರಹಗಳು ಅಥವಾ ಪುರಾತನ ಶಾಸನಗಳು ಇವೆ ಅಂತ ಊಹಿಸಿದ್ದಾರೆ. ಆದರೆ ASI ಇದನ್ನ ಒಪ್ಪಿಕೊಳ್ಳೋದಿಲ್ಲ. ಅವರ ಪ್ರಕಾರ ಕೊಠಡಿಗಳು ಕಟ್ಟಡದ ರಚನೆಗೆ ಬೇಕಾದ ಭಾಗಗಳಾಗಿವೆ. ಅವುಗಳನ್ನ ಸೀಲ್ ಮಾಡಿರೋದು ಕಟ್ಟಡದ ಸುರಕ್ಷತೆಗಾಗಿ. ಯಾಕಂದ್ರೆ ಈ ಕಟ್ಟಡಗಳು ಯಮುನಾ ನದಿಯ ಹತ್ತಿರದಲ್ಲಿ ಇವೆ ಮತ್ತು ಒಳಗೆ ನೀರು ಸೋರಿಕೆಯಾಗಬಹುದು. 2017ರಲ್ಲಿ ಕೇಂದ್ರೀಯ ಮಾಹಿತಿಯ ಆಯೋಗ CIC ಕೊಠಡಿಗಳ ಬಗ್ಗೆ ಒಂದು ವರದಿಯನ್ನ ಕೇಳಿತು. ASI ತಾಜ್ ಮಹಲ್ನಲ್ಲಿ ಯಾವುದೇ ಉತ್ಖನನ ನಡೆಸಿಲ್ಲ ಅಂತ ಹೇಳಿತ್ತು. ಈ ಕೊಠಡಿಗಳನ್ನು ತೆರೆಯಲು ಯಾವುದೇ ಆದೇಶ ನೀಡಲಾಗಿಲ್ಲ. ಯಾಕಂದ್ರೆ ಇದಕ್ಕೆ ಯಾವುದೇ ಐತಿಹಾಸಿಕ ಆಧಾರವೇ ಇಲ್ಲ. ಆದ್ದರಿಂದ ಈ ಒಂದು ಕೊಠಡಿಗಳನ್ನು ಇದುವರೆಗೂ ಓಪನ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಗೆಳೆಯರೆ, ತಾಜ್ ಮಹಲ್ ಕೇವಲ ಒಂದು ಕಟ್ಟಡವಲ್ಲ. ಇದು ಒಂದು ಕಥೆ, ಒಂದು ಇತಿಹಾಸ ಮತ್ತು ಒಂದು ರಹಸ್ಯದ ಜಗತ್ತಾಗಿದೆ. ಶಿವಲಿಂಗ ಇದೆಯೋ ಇಲ್ವೋ, ಸೀಕ್ರೆಟ್ ಕೊಠಡಿಗಳಲ್ಲಿ ಏನಿದೆಯೋ ಇಲ್ವೋ, ಇತಿಹಾಸದ ಒಂದು ಭಾಗವಾಗಿದೆ. ಈ ರಹಸ್ಯಗಳು ತಾಜ್ ಮಹಲ್ನ ಆಕರ್ಷಣೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಯ್ತಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ರೋಚಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.